ಸೈಡ್ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಈ ಗವರ್ನೆನ್ಸ್ ಅಧೀನದಲ್ಲಿ ಬರುವಂತಹ CSC ಸಂಸ್ಥೆಗಳ ವತಿಯಿಂದ ಸಹಯೋಗದೊಂದಿಗೆ ಈ ಪ್ರಸಾದ ಪ್ರಮೋದ್ ಅವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡಿ ಪ್ರೇಮದ ಕುವರ ಗಜ ಮುಖವಂಗಿಸುವಿ ಶಿವತನಗ ಭಜಿಸುವ ಸುಜನರ ಪೊನೆಯುವ ಧೀರ ಭಜಿಸುವ ಸುಜನರ ಪೊನೆಯುವ ಧೀರ ಇಳ ಕುಂಜ ವಿಹಾರ ಗೌರಿ ಕುಮಾರ ಗಜ ಮುಖವಂಗಿಸುವಿ ಶಿವ ಅಗಜಿಗ ಪ್ರೇಮದ ಕುವರ ಗಜ ಮುಖವಂಗಿಸುವಿ ಆದಿ ಪೂಜಿತ ನೀನು ವಿಘ್ನವ ಕಳೆದು ಮೋದಗಿ ಸಿದ್ಧಿಯ ಈಡುವೆ ಪೊರೆತು ಆದಿ ಪೂಜಿತ ನೀನು ವಿಘ್ನವ ಕಳೆದು ಮೋದಗಿ ಸಿದ್ಧಿಗ ನೀಡುವೆ ಪೊರೆತು ಮೋದಗನ ನೀ ತೋರೋ ವಿಭೂಷನು ತಗೆ ಮಾಧವನ ನೀ ತೋರೋ ವಿಭೂಷನು ತಗೆ ಗಜ ಮುಖವಂಗಿಸುವಿ ಶಿವತನಗ ಅಗಜಯ ಪ್ರಾರ್ಥನೆ ಮಾಡಿದಂತಹ ಶ್ರೀಯುತ ಪ್ರಮೋದ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ನಮ್ಮ ಕಚೇರಿಯ ಕೇಂದ್ರ ಸ್ಥಾನಿಕ ಸಾಧಿಕಾರರಾದ ಶ್ರೀಯುತ SP ಮಹೇಶ್ ಸರ್ ಅವರಿಂದ. ಕ್ಷೇತ್ರದ ಅಧಿದೇವತೆ ಚಾಮುಂಡಿಯಲ್ಲಿ ಮನದಲ್ಲಿ ಸ್ಮರಿಸುತ್ತಾ ಮುಜರಾಯಿ ಇಲಾಖೆಯಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ. ಇಡೀ ಭಾರತದಲ್ಲೇ ಮೊದಲೇ ಬಾರಿಗೆ ನಾವು ಕರ್ನಾಟಕದಲ್ಲಿ ಈ ಪ್ರಸಾದ ಸ್ಕೀಮನ್ನು ತೊಗೊಂಡು ಬರ್ತಿದ್ದೀವಿ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬರು, ಸಾರಿಗೆ ಮತ್ತು ಹಿಂದುಳಿದ ಧಾರ್ಮಿಕ ದತ್ತಿ ಸಚಿವರು, ಇವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಇಲಾಖೆಯಲ್ಲಿ ಧಾರ್ಮಿಕ ದತ್ತಿ ಆಯುಕ್ತರಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ MV ವೆಂಕಟೇಶ್ ಅವರು ಇಂದಿನ ದಿನ ನಾವು ಇಡೀ ರಾಜ್ಯದಲ್ಲೇ ಪ್ರತಿಯೊಂದು ಜಿಲ್ಲೆಯ ಕನ್ಸಲ್ಟೆಂಟನ್ನು ವಿಡಿಯೋ ಚಿತ್ರೀಕರಣ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಮುಖಾಂತರವಾಗಿ ಈ ಪ್ರಸಾದ ಸ್ಕೀಮ್ ಯಾವ ರೀತಿ ಜನಗಳಲ್ಲಿ ಅಭಿಪ್ರಾಯ ಬಂದಿದೆ ಅಂತೇಳಿ ತಿಳ್ಕೊಂಡು ಅದ್ಭುತ ಕಾರ್ಯಕ್ರಮ ಇದನ್ನ ಅಂತೇಳಿ ಮೋಟಿವೇಶನ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾಗಿ ಮೋಟಿವೇಶನ್ ಮಾಡಿರ್ತಕ್ಕಂಥ ನಮ್ಮ ಆಯುಕ್ತರು ಆಗಿರ್ತಕ್ಕಂಥ ಡಾಕ್ಟರ್ MV ವೆಂಕಟೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಎ ರಾಧಾಕೃಷ್ಣ ರಾಜು ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಲ್ಲಿಕಾ ಪ್ರಶಾಂತ್ ಪಕ್ಕಳ ಇವರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಪ್ರಸಾದ ಸ್ಕೀಮ್ನ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ಶ್ರೀ ಶಕೀಬ್ ಅಹಮದ್ ಅವರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಮತ್ತೊಬ್ಬ ಸ್ನೇಹಿತರು ಕಿರಣ್ ಜೋಶಿ ಅವರಿಗೆ ರಾಜ್ಯ ವ್ಯವಸ್ಥಾಪಕರು ಇವರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಮತ್ತೊಬ್ಬ ಕೋಆರ್ಡಿನೇಟರ್ ದಿನಕರ್ ರೆಡ್ಡಿ ರಾಜ್ಯ ಯೋಜನಾ ವ್ಯವಸ್ಥಾಪಕರು ಇವರಿಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೀಡಿಯಾ ಸ್ನೇಹಿತರು, ವಿವಿಧ ದೇವಸ್ಥಾನಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅರ್ಚಕರು, ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನಾನು ಅನುಮತಿಯನ್ನು ಕೋರ್ತೇನೆ. ನೋಡಿ, ನಮ್ಮ ಇಲಾಖೆಯ ಆಯುಕ್ತರಾದಂಥ ಡಾಕ್ಟರ್ MV ವೆಂಕಟೇಶ್ ಸಾಹೇಬ್ ಅವರಿಂದ. ನಮಸ್ಕಾರ. ಈ ದಿವಸ ಭಾರತ ದೇಶದಲ್ಲೇ ಪ್ರಥಮವಾಗಿ ಈ ಪ್ರಸಾದ
ವಿತರಣೆ ಕಾರ್ಯಕ್ರಮ, ಅಂದರೆ ಮನೆ ಮನೆಗೆ ದೇವರ ಪ್ರಸಾದವನ್ನು ತಲುಪಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಆದಂತಹ ಶ್ರೀ ರಾಮಲಿಂಗ ರೆಡ್ಡಿರವರೇ, ಹಾಗೆ ವೇದಿಕೆ ಮೇಲಿರುವ RDP ಸದಸ್ಯರಾದ ರಾಧಾಕೃಷ್ಣ ರಾಜುರವರೇ, ಮತ್ತೋರ್ವ ಸದಸ್ಯರಾದ ಮಲ್ಲಿಕಾ ಪಗಳರವರೇ, CSC ರಾಜ್ಯ ಮುಖ್ಯಸ್ಥರಾದ ಶಕೀಬ್ ಅಹಮದ್ ರವರೇ, ಎಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ಮಾಧ್ಯಮ ಮಿತ್ರರೇ, ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಇ-ಗವರ್ನೆನ್ಸ್ ಕಾಮನ್ ಸರ್ವಿಸ್ ಸೆಂಟರ್ಸ್ನ ಎಲ್ಲ ಜಿಲ್ಲಾ ನೋಡಲ್ ಅಧಿಕಾರಿ ಮಿತ್ರರೇ, ಇದೊಂದು ಬಹಳ ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಭಾರತ ದೇಶ 5,000ಕ್ಕೂ ಹೆಚ್ಚು ವರ್ಷ ಇತಿಹಾಸವುಳ್ಳ ದೇಶವಾಗಿದೆ. ಇಲ್ಲಿ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ತಮ್ಮ ಜೀವನದ ಸಾಕ್ಷಾತ್ಕಾರ ಆಗುತ್ತೆ ಅಂತ ಎಷ್ಟೋ ಜನ ತಮ್ಮ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ, ಅದರಲ್ಲಿ ಗ್ರೂಪ್ A ಮತ್ತು B ದೇವಾಲಯಗಳು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದ್ದಾವೆ. ನಮ್ಮಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮೂಕಾಂಬಿಕಾ ದೇವಾಲಯ ಇರ್ಬೋದು, ಚಾಮುಂಡೇಶ್ವರಿ, ದತ್ತಾತ್ರೇಯ, ರೇಣುಕಾ ಯಲ್ಲಮ್ಮ ಮುಂತಾದ ದೇವಾಲಯಗಳಿಗೆ ಭೇಟಿ ಕೊಡಬೇಕು ಅಂತ ಕರ್ನಾಟಕ ಮಾತ್ರವೇ ಅಲ್ಲ, ಭಾರತಾದ್ಯಂತ ಭಕ್ತಾದಿಗಳು ಬಹಳ ಕಾತುರರಾಗಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರ ಮನೆಗೆ ನಮ್ಮ ದೇವಸ್ಥಾನದ ಪ್ರಸಾದವನ್ನು ತಲುಪಿಸಬೇಕು ಅಂತ ನಾವು ಕಳೆದ RDP ಸಭೆಯಲ್ಲಿ, ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ RDP ಸಭೆ 13 ನವೆಂಬರ್ ಅಂದು ನಾವು ತೀರ್ಮಾನವನ್ನು ಕೈಗೊಂಡು, ತದನಂತರ ಕಾಮನ್ ಸರ್ವಿಸ್ ಸೆಂಟರ್ಸ್ ಅವರೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಪಡೆದು ಟ್ರಯಲ್ ಬೇಸಿಸ್ ಅಲ್ಲಿ ಒಟ್ಟು 14 ದೇವಾಲಯಗಳನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ಭಕ್ತಾದಿಗಳಿಗೆ ಬಹಳ ಹಿತಮಿತವಾದಂತಹ ಅನುಕೂಲವಾಗುವಂತಹ ರೀತಿಯಲ್ಲಿ ನಾವು ಈಗ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಒಂದು ಸಂತೋಷದ ವಿಚಾರ ಅಂದರೆ ಈಗಾಗಲೇ ನಾವೇನು ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, 5,000ಕ್ಕೂ ಹೆಚ್ಚು ಈ ಪ್ರಸಾದಗಳು ಈಗ ನಮ್ಮ ದೇವಾಲಯಗಳಿಗೆ ಬುಕ್ ಆಗಿದೆ. ಕೇರಳದಿಂದ ಮೂಕಾಂಬಿಕಾ ದೇವಾಲಯಕ್ಕೆ ಬುಕ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ರೇಣುಕಾ ಯಲ್ಲಮ್ಮ ಇರ್ಬೋದು, ಸಂಪರ್ಕ ಮಾಡಿದಾಗ ಈ ಕಾರ್ಯಕ್ರಮದಿಂದ ಬಹಳ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಮದುವೆ ಸಮಾರಂಭ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಇತರ ಸಮಾರಂಭದ ಕಾರ್ಡ್ಸ್ಗಳನ್ನು ಬಂದರೆ ಇದು ಜನಸಾಮಾನ್ಯರಿಗೆ ಬಹಳ ಹತ್ತಿರವಾದಂತಹ, ಸರಳವಾದಂತಹ ಮತ್ತು ಸುಲಭ ರೀತಿಯಲ್ಲಿ ದೇವಸ್ಥಾನಗಳಿಗೆ ದೇವರ ಆಶೀರ್ವಾದವನ್ನು ಪಡೆಯುವಂತಹ ಕಾರ್ಯಕ್ರಮ. ಈ ಒಂದು ಪ್ರಸಾದದಲ್ಲಿ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ಪ್ರಸಾದ ಏನಿದೆ, ಅದರಲ್ಲಿ ಹುತ್ತದ ಮಣ್ಣು, ಕುಂಕುಮ, ಅರಿಶಿನ, ದಾರ, ದೇವರ ಫೋಟೋ, $1, ದ್ರಾಕ್ಷಿ, ಗೋಡಂಬಿ ಮತ್ತು ಮಂತ್ರಾಕ್ಷರಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದೇ ರೀತಿ ಆಯಾ ದೇವಾಲಯಗಳಿಗೆ ವಿಶಿಷ್ಟವಾದಂತಹ ಮತ್ತು ಆ ದೇವಾಲಯಕ್ಕೆ ಪಾರಂಪರಿಕವಾಗಿ ಬಂದಂತಹ ಪ್ರಸಾದವನ್ನೇ ನಾವು ನೀಡ್ತಾ ಇದ್ದಾವೆ. ಸೊ ಈ ಕಾರ್ಯಕ್ರಮ ಮಾನ್ಯ ಮುಜರಾಯಿ ಸಚಿವರಿಂದ ಲೋಕಾರ್ಪಣೆಗೊಳ್ತಾ ಇರೋದು ಬಹಳ ಸಂತೋಷದ ವಿಷಯ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸಾದ ಕಾರ್ಯಕ್ರಮದ ಕುರಿತು ಹಾಗೂ ಯೋಜನೆ ಕುರಿತು ನಮಗೆಲ್ಲ ಒಳ್ಳೆ ರೀತಿಯಾಗಿ ಸರ್ ಇವರಿಗೆ ವಿವರಿಸಿದಂತ ವೆಂಕಟೇಶ್ ಸರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಶಕೀಬ್ ಅಹಮದ್ ಸರ್, ರಾಜ್ಯ ಮುಖ್ಯಸ್ಥರು CSC SP ಅವರು ಕೂಡ ಪ್ರಾಸ್ತಾವಿಕ ಭಾಷಣ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. Welcome all dignitaries, chief guests, my dear VIPs and respected press. Thank you so much for coming over. ವೇದಿಕೆ ಮೇಲಿನ ಮಾನ್ಯ ಸಚಿವರಿಗೆ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ನಮ್ಮೆಲ್ಲ CSC ಬಂಧುಗಳೇ, ಎಂದು ನಾವೆಲ್ಲ ಈ ಪ್ರಸಾದ ಸೇವಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸೇರಿರುವುದು ನನಗೆ ತುಂಬ ಖುಷಿ ತನಿಸಿದೆ. ಯಾಕೆಂದರೆ ಈ ಕ್ಷಣವನ್ನು ಇನ್ನಷ್ಟು ಅರ್ಥವಾಗಿಸಲು ಮಾನ್ಯ ಸಚಿವರು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಹಾಗೂ ಮುಜರಾಯಿ ಇಲಾಖೆ ಆಯುಕ್ತರು ನಮ್ಮ ಜೊತೆ ಇದ್ದಾರೆ.
ಸಿಎಸ್ಸಿ ಹಾಗೂ ಮುದ್ರಾ ಇಲಾಖೆ ಸಹಯೋಗದಲ್ಲಿ ಇಂದು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಿಎಸ್ಸಿನಲ್ಲಿ 35,000 ನಮ್ಮ VLEs, ಮೋರ್ ದೆನ್ 900 ಸರ್ವಿಸಸ್ B2C ಮತ್ತು G2C ಸರ್ವಿಸಸ್ನಲ್ಲಿ, ದಟ್ ಇಸ್ ಬಿಸ್ನೆಸ್ ಟು ಸಿಟಿಸನ್ ಮತ್ತು ಗವರ್ಮೆಂಟ್ ಟು ಸಿಟಿಸನ್ ಸರ್ವಿಸಸ್ನಲ್ಲಿ. ಆ ಜೊತೆಗೆ ದೇವರು ಸರ್ವಿಸಸ್ ನಮಗೆ ಮಾಡುವ ಅವಕಾಶ ಸಿಕ್ಕಿರುವ ತುಂಬ ಖುಷಿ ತಂದಿದೆ. ನಾವು ಈ ಪ್ರಸಾದ ಸೇವೆ ಬಗ್ಗೆ ಆಯುಕ್ತರ ಮುಂದೆ ಎಕ್ಸ್ಪ್ಲೇನ್ ಮಾಡಿದೆವು ಹಾಗೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. CSC ಬಗ್ಗೆ ನಮ್ಮ ಸರ್ವಿಸ್ ಕುರಿತು ಆಸಕ್ತಿ ತೋರಿಸಿ ನಮಗೆ ಈ ಕಾರ್ಯಕ್ರಮ ಮಾಡಲು ಸಹಕಾರ ಮಾಡಿಕೊಟ್ಟಿದ್ದಾರೆ. ತಮ್ಮ ಬ್ಯುಸಿ ಟೈಮ್ನಲ್ಲಿ ಈ ಪ್ರಸಾದ ಸೇವಾ ಉದ್ಘಾಟನಾ ಕಾರ್ಯಕ್ರಮ ಚಾಲನೆ ಕೊಟ್ಟ ನಮ್ಮ ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ತಿಳಿಸಿದ್ದೀನಿ. ಫೇಸ್ 1 ನಲ್ಲಿ 14 ಟೆಂಪಲ್ಸ್ ಇವಾಗ ಲಾಂಚ್ ಆಗಿದೆ. ಸಬ್ಜೆಕ್ಟ್ ಟು ಹೌ ವೆಲ್ ನೀವೆಲ್ಲ ಎಷ್ಟೊಂದು ಮನೆ ಹೋಗ್ಬಿಟ್ಟು ನಮ್ಮ ಸೆಂಟರ್ಸ್ ಕಡೆಯಿಂದ ಎಷ್ಟು ನೀವು ಪ್ರಮೋಟ್ ಮಾಡ್ತೀರಾ. ಫ್ರಮ್ ದಟ್ ವಿ ಕ್ಯಾನ್ ಆ್ಯಡ್ ದ ನೆಕ್ಸ್ಟ್ phase of temples and make sure that each and every temple which is in the Mudra Ilake department, we can enable all those temples. ಮತ್ತು phase 2 ನಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಮತ್ತೆ ಬೇರೆ ಬೇರೆ ಏನು ಸರ್ವಿಸಸ್ ಇದೆ, ಇಟ್ ಕ್ಯಾನ್ ಬಿ ಹೋಟೆಲ್ ಬುಕಿಂಗ್ ಮತ್ತೆ ಬೇರೆ ಏನೆಲ್ಲ ಈ ಪ್ರಸಾದನಲ್ಲಿ ಆ್ಯಡ್ ಮಾಡಿಬಿಟ್ಟು ಮತ್ತು ನಮ್ಮ ಬೇರೆ ಸ್ಟೇಟ್ ಗೌರ್ಮೆಂಟ್ ಸರ್ವಿಸಸ್ನಲ್ಲಿ ಅದನ್ನ ನಮ್ಮ ಜೊತೆ ಆ್ಯಡ್ ಮಾಡಿಕೊಂಡು ಮಾಡಿದ್ರೆ, ಬಿಕಾಸ್ ಆಫ್ ದ ಹ್ಯೂಜ್ ನೆಟ್ವರ್ಕ್ ವಾಟ್ ವಿ ಹ್ಯಾವ್ ಇನ್ CSC ವಿಚ್ ಇಸ್ 35,000 ಸೆಂಟರ್ಸ್, ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ದಟ್ ಇಸ್ ಅರೌಂಡ್ ಮೋರ್ ದೆನ್ 6,000 ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಕಡೆ ನಮ್ಮೊಂದು CSC ಸೆಂಟರ್ ಇದೆ. ಸೊ ಬಿಕಾಸ್ ಆಫ್ ದಿಸ್ ನಮಗೆ ಈ ಎಲ್ಲ ಸರ್ವಿಸಸ್ ಪ್ರಮೋಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಐ ಆಮ್ ವಿಶಿಂಗ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಹೋಪ್ ವಿ ಆರ್ ಗೋಯಿಂಗ್ ಟು ಮೇಕ್ ದಿಸ್ ಅ ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು ಸೊ ಮಚ್. ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಮುಂದೆ ಹಂಚಿಕೊಂಡಂತಹ ಶ್ರೀಯುತ ಶಕೀಬ್ ಅಹಮದ್ ಸಾಹೇಬ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ మన ಸಚಿವರಲ್ಲಿ ಮತ್ತು ಗಣ್ಯ ಅಧಿಕಾರಿಗಳಿಗೆ ಕೋರಿಕೊಳ್ಳುತ್ತೇನೆ. ಅದೇ ಗೊತ್ತಾಯ್ತು. ಹಿಂದಿನ ಸಮಸ್ಯೆ ಇಲ್ಲ, ಹಿಂದಿನ ಲೋಕ ಇರ್ತೈತೆ, ಹಿಂದಿನ ಸಮಸ್ಯೆ ಇಲ್ಲ. ಕೇಬಲ್ 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 ನೀನೇ ಲೋ ಹೆಂಗಲ್ಲೋ ನಿಂದಿನ ಹೆಂಗೆ ಇದು ತಲೆ ಬರ್ತೈತಿ. ಕೇಬಲ್ ಕೇಬಲ್ ನೋಡು. ಹಾಂ ಓಕೆ. ದೀಪ ಸೇವಿಗೆ ಕೊಡಿ ಸರ್. ಹಾಗೆ ದೀಪ ಬೆಳಗಿಸುವುದರ ಮೂಲಕ ನಮ್ಮ ಈ ಪ್ರಸಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಈ ಆಡಳಿತ ಸೇವೆಗೆ ಒಂದು ಉತ್ತಮವಾದಂತಹ ಚಾಲನೆಯನ್ನು ನೀಡಿದಂತ ಸಚಿವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಎಲ್ಲ ತುಂಬು ಹೃದಯದ ಧನ್ಯವಾದ ತಿಳಿಸಬೇಕು. ಕ್ಲಾಸ್ ಹಾಕಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇದೊಂದು ನಮ್ಮ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ನಾವು ಇನ್ನೂ ಮುಂದಿನ ಸರ್ವಿಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸರ್ ಅಲ್ಲೇ ಸರ್ ಅವರಿಗೆ ಪ್ರಸಾದವನ್ನ ಕೊಡ್ಬೇಕಾಗಿ ಈ ವೇದಿಕೆ ಚಾಲನೆ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಅರುಣ್ ಜೋಶಿ ಅವರು ಬರಬೇಕು. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಇಂದ ಅವರಿಗೆ ಪ್ರಸಾದವನ್ನ ಕೊಡಿಸ್ತಾ ಇದ್ದೀವಿ. ನೀವು ಹೋಗಿ ಸರ್, ನೀವು ಹೋಗಿ ಸರ್, ನೀವು ಹೋಗಿ ಸರ್. ಅರೆ ಅವರು ಅದೇ ರೀತಿ ನಮ್ಮ RN ವೇಣುಗೋಪಾಲ್ ಅವರು ವೇದಿಕೆ ಹತ್ರ ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. RN ವೇಣುಗೋಪಾಲ್. ಅದೇ ರೀತಿ ಲೀಲೇಶ್ ಅವರು ಬಂದು ಪ್ರಸಾದನ ತಗೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಪ್ರಜ್ವಲ್ ಗೌಡ ಅವರು ಬಂದು ಪ್ರಸಾದವನ್ನ ತಗೋಬೇಕಾಗಿ ಕೇಳ್ಕೊತಾ ಇದ್ದೀನಿ.
ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ. ಹಾಂ ಓಕೆ. ಹಾಂ ಸರ್, ಪ್ರಜ್ವಲ್ ಗೌಡ ಅವ್ರು ತಗೋಬೇಕಾ ಕೇಳ್ಕೊತಾ ಇದ್ದೀನಿ ಪ್ರಸಾದನ. ಅದೇ ರೀತಿ ಯತಿರಾಜ್ ಅವ್ರ ಸ್ಟೇಜ್ ಅಲ್ಲಿ ಬರ್ಬೇಕಾ ಕೇಳ್ಕೊತಾ ಇದ್ದೀನಿ. ಯತಿರಾಜ್ ಅವರು ಪ್ರಸಾದನ ತಗೋಬೇಕು ಸಚಿವರ ಕಡೆಯಿಂದ. ಸಾಕು ಬೇಡ. ಧನ್ಯವಾದಗಳು ಸರ್. ಅದೇ ರೀತಿ ಪ್ರಜ್ವಲ್ ಗೌಡ ಅವರು ಈ ಮೇಲ್ಗಡೆನೇ ಬರ್ತಿದೆ. ಈ ದಿನ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಯಾಕೆಂತಂದ್ರೆ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈಗ ಧಾರ್ಮಿಕ ಅಂತ ಅನ್ನುವಾಗ ನಮ್ಮ ಕರ್ನಾಟಕದಲ್ಲೇ ಒಂದು ಇತಿಹಾಸ ಅನ್ನೋದಿದೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತಿರ್ತಾರೆ. ಹಲವಾರು ಮಂದಿಗೆ ಅದು ಅವಕಾಶ ಸಿಗೋದಿಲ್ಲ, ಅವಕಾಶ ವಂಚಿತರಾಗ್ತಾರೆ. ಅವ್ರದ್ದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ರೀತಿ. ಕೆಲವಾರು ಮಂದಿ ಯೋಚನೆ ಮಾಡ್ತಿರ್ತಾರೆ, ನಮ್ಗೆ ಅಟ್ಲೀಸ್ಟ್ ದೇವರ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರು ಒಂದು ಮೂಲಕ ಒಂದು ರೀತಿಯಲ್ಲಿ ಒಂದು ಪ್ರಸಾದ ಸಿಕ್ಕಿದಾಗ ಅವ್ರಿಗೆ ಸಿಗುವಂಥ ಒಂದು ಧನ್ಯತಾ ಭಾವನೆ ತುಂಬಾ ದೊಡ್ಡದಾಗಿರುತ್ತೆ. ಹಲವಾರು ಮಂದಿ ಪ್ರಯಾಣ ಬೆಳೆಸ್ತಾ ಹೋಗಿ ಪ್ರಸಾದಗಳನ್ನ, ದರ್ಶನಗಳನ್ನ ಮಾಡ್ಕೊಂಡು ಬರ್ತಿದ್ರು ಕೂಡ ಕೆಲವೊಮ್ಮೆ ದರ್ಶನ ಸಿಕ್ಕುವಂಥ ವೇಳೆಯಲ್ಲಿ ಪ್ರಸಾದಗಳು ಲಭ್ಯ ಇರೋದಿಲ್ಲ. ಕೆಲವರು ಟ್ರೈನ್ ಬುಕ್ ಎಲ್ಲ ಮಾಡ್ಕೊಂಡಿರ್ತಾರೆ, ಸೊ ಪ್ರಸಾದ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗಲ್ಲಿ ಬರ್ತಾರೆ. ಸೊ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಗಳು ಮತ್ತು ಒಂದಷ್ಟು ಮಂದಿಗೆ ಆಸೆಯನ್ನು ಖಂಡಿತ ಇರುತ್ತೆ. ಅದರಲ್ಲೂ ಕೂಡ ಈಗ ನಮ್ಮ ಘನ ಸರ್ಕಾರ ಇತ್ತೀಚೆಗೆ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಶಕ್ತಿ ಯೋಜನೆ ಮುಖಾಂತರ ನಮ್ಮೆಲ್ಲ ಮಹಿಳಾ ಮಣಿಯರು ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅದರಿಂದ ಕೂಡ ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ. ದಯಮಾಡಿ ನಮ್ಮ ಸರ್ಕಾರಕ್ಕೆ ಎಲ್ಲರೂ ತಮ್ಮ ಒಂದು ಜೋರ ಚಪ್ಪಳೆಯ ಮುಖಾಂತರ ಈ ಒಂದು ಅದ್ಭುತವಾದಂಥ ಶಕ್ತಿ ಯೋಜನೆ ತಿಳಿಸಿಕೊಟ್ಟದಕ್ಕೆ ಧನ್ಯವಾದ ಹೇಳ್ತಾ, ಹಾಗೆ ಈ ರೀತಿಯಾದ ಮಾನ್ಯ ಸ್ವೀಕರಿಸುವ ಮೂಲಕ ಒಂದು ಧನ್ಯತಾ ಭಾವವನ್ನು ಪಡ್ಕೊಳ್ಬೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಈಗಾಗಲೇ ನಮ್ಮ CEC ಮುಖ್ಯಸ್ಥರು ಹೇಳಿರೋ ಹಾಗೆ ನಮ್ಮ CEC ತಂಡ ಕರ್ನಾಟಕ ರಾಜ್ಯದಂಥ 30,000ಕ್ಕೂ ಹೆಚ್ಚು VLEಗಳಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸಿ ಈಗ ಆಲ್ರೆಡಿ 14 ಕ್ಷೇತ್ರಗಳು ಟೈಅಪ್ ಆಗಿರೋದ್ರಿಂದ ಇನ್ನು ಹೆಚ್ಚು ಕ್ಷೇತ್ರಗಳು ಟೈಅಪ್ ಆಗೋದಕ್ಕೆ ನಾವು ಸದಾ ಪ್ರಯತ್ನ ಪಟ್ಟು ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಈ ಒಂದು ದೊಡ್ಡ ಅಭೂತಪೂರ್ವವಾದಂತಹ ಕ್ಷಣವನ್ನು ನಮಗೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀ ವೆಂಕಟೇಶ್ ಅವರು, ಹಾಗೆ ನಮ್ಮ ರಾಧಾಕೃಷ್ಣರಾಜ್ ಅವರು, ಚಂದ್ರಶೇಖರ್ ಅವರು, ಮಲ್ಲಿಕಾ ಗಟ್ಟಿ ಅವರು, 3 ಜನ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರುಗಳು, ಹಾಗೆ ನಮ್ಮ ಶಕೀಬ್ ಅಹಮದ್ ಅವರು, ರಾಜ್ಯ ಮುಖ್ಯಸ್ಥರು, CSC ಗವರ್ನೆನ್ಸ್ನ ಮುಖ್ಯಸ್ಥರು, ಅವರ ಸಹಕಾರ ಇಲ್ಲಂದ್ರೆ ನಮ್ಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತೆ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು 35,000 ದೇವಸ್ಥಾನಗಳ ಹತ್ರ ನಮ್ಮಲ್ಲಿ ಇದೆ. ಅದರಲ್ಲಿ A ಗ್ರೇಡು, B ಗ್ರೇಡ್ ಟೆಂಪಲ್ಸು 398 ಇದೆ. ಅತಿ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳಿದು. ಒಂದು 80 ಲಕ್ಷ ವರ್ಷಕ್ಕೆ ಹೋಗುವಂಥ ದೇವಸ್ಥಾನ ಇದೆ. ಈಗ ಹುಲಿಗಮ್ಮ 80 ಲಕ್ಷ 80 ಲಕ್ಷ ಅಲ್ಲಿಗೆ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿ ಹೋಗೋದ್ರೆ ಜಾಸ್ತಿ ಇಲ್ಲಿ. ಮತ್ತೆ ಹುಲಿಗಮ್ಮನೂ ಅಷ್ಟೇ 50 ಲಕ್ಷ ಹೋಗ್ತಾರೆ. ಅದೇ ರೀತಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಒಂದು 25 ಲಕ್ಷ ಹೋಗ್ತಾರೆ ವರ್ಷಕ್ಕೆ ಸರಾಸರಿ. ಮತ್ತೆ ಮೈಸೂರು, ಚಾಮುಂಡಿ ಬೆಟ್ಟ ಅಲ್ಲೂ ಸುಮಾರು ಒಂದು 45 ಲಕ್ಷ ಮೇಲೆ ಹೋಗ್ತಾರೆ. ಮತ್ತೆ MMLಸು ಈ ಥರ ಮತ್ತೆ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತೆ ಮೂಕಾಂಬಿಕೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಲಕ್ಷಗಟ್ಟಲೆ ಜನ ವರ್ಷದಲ್ಲಿ ಹೋಗ್ತಾರೆ. ಮತ್ತೆ ಎಲ್ಲರೂ ಕೂಡ
ಹೋಗುವಂತ ಆಸೆ ಇರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಹೋಗೋಕ್ಕಾಗೋದಿಲ್ಲ. ಈಗ ಬೇರೆ ರಾಜ್ಯಗಳು ಎಲ್ಲ ನಮ್ಮ ರಾಜ್ಯದೊಳಗೆ ಜಮ್ಮು ಕಾಶ್ಮೀರನೋ ಬಿಹಾರ ರಾಜ್ಯ ಇದೆಲ್ಲೆಲ್ಲ ರಾಜ್ಯಗಳಲ್ಲೆಲ್ಲ ಹೋಗ್ಬಿಟ್ಟಿರ್ತಾರೆ. ಮೊನ್ನೆ ಗುರುಗಳು ದ್ವಾರಕಾನಾಥ್ ಅವರು ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥವ್ರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಪ್ರಸಾದವನ್ನು ತರಿಸ್ಕೊಳ್ಳುವಂಥ ಒಂದು ಅವಕಾಶ ನಾವು ಈಗ ನಮ್ಮ ಇಲಾಖೆ ಮಾಡಿಕೊಟ್ಟಿದೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಹೋಗೋಕ್ಕಾಗೋದಿಲ್ಲ, ಮತ್ತೆ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ ಕೆಲವರು, ಅವರು ಕೂಡ ಹೋಗೋಕ್ಕಾಗೋದಿಲ್ಲ. ಮತ್ತೆ ಮನೆಯಲ್ಲಿ ಏನಾದ್ರು ಶುಭ ಕಾರ್ಯಗಳಿರುತ್ತೆ, ಮದುವೆನೋ ನಾಮಕರಣನೋ ಗೃಹ ಪ್ರವೇಶನೋ ಯಾವುದೇ ಶುಭ ಕಾರ್ಯ ಇದ್ದಾಗ ದೇವರ ಪ್ರಸಾದ ತರಿಸ್ಕೊಂಡು ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಮಾಡಿಕೊಳ್ಳುವಂಥ ಅವಕಾಶ ಇದರಿಂದ ಸಿಗುತ್ತೆ. ಮತ್ತೆ ಅದರಲ್ಲಿ ಕೆಲವರು ಒಂಟಿ ಇರ್ತಾರೆ, ಅವರು ಕೂಡ ಹೋಗೋಕ್ಕಾಗೋದಿಲ್ಲ. ಕೆಲವರು ಹೋಗುವಂಥ ಅವಕಾಶಗಳು ಎಲ್ಲ ಇದ್ರೂ ಕೂಡ ಹೋಗೋದಕ್ಕೆ ಶಕ್ತಿ ಇರೋದಿಲ್ಲ ಕೆಲವರಿಗೆ ನಾನಾ ಕಾರಣಗಳಿಂದ. ಅಂಥವ್ರಿಗೆಲ್ಲ ಕೂಡ ಈ ಪ್ರಸಾದ ತರಿಸ್ಕೊಡುವಂಥ ಕೆಲಸ ಇವತ್ತು ನಮ್ಮ ಇಲಾಖೆ ಮಾಡಿದೆ. ಈಗ 1.25 ವರ್ಷದಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ಇವತ್ತು ನಮ್ಮ ಇಲಾಖೆ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಫಸ್ಟಿಕ್ಕು ಒಟ್ಟು 60,000 ಇತ್ತು. ಈಗ ಈ ಸಲ ನಾವು 72,000 ಮಾಡಿದ್ದೀವಿ ಫಸ್ಟಿಕ್ಕನ್ನ. ಮೊದಲು ಯಾಕೆ ಅದನ್ನ DBT ಮುಖಾಂತರ ಮೊದಲು ಇವರೆಲ್ಲ ಹೋಗಿ ಫಸ್ಟಿಕ್ ತಗೋಬೇಕಾದ್ರೆ ತಹಸೀಲ್ದಾರ್ ಆಸ್ಪತ್ರೆ ನಿಂತ್ಕೋಬೇಕಾಗಿತ್ತು. ಅವ್ರು ಇವತ್ತು ನಾಳೆ ಅನ್ನೋರು ಇನ್ನೂ ಬೇರೆ ಬೇರೆ ಕಂಪ್ಲೇಂಟ್ಸು ಅದನ್ನ ನಾನು ಬೈಕಲ್ಲಿ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ತಪ್ಪಿಸ್ಬೇಕು ಅಂತ ನಾವೀಗ ಆ್ಯಪ್ ಮಾಡಿದ್ದೀವಿ. ಆ್ಯಪಲ್ಲಿ ಈಗಾಗಲೇ ಸುಮಾರು 11,000ಕ್ಕಿಂತಲೂ ಹೆಚ್ಚು ಆರ್ಚಕರು ಈಗ ನೋಂದಣಿ ಮಾಡ್ಕೊಂಡಿದ್ದಾರೆ. ಉಳಿದಿರ್ತಕ್ಕಂಥವ್ರು ಕೂಡ ಇನ್ನು ಏಪ್ರಿಲ್ ಮೇನಲ್ಲಿ ತಸ್ತಿಗೆ ಹೋಗೋದು ಅಲ್ವಾ, ಮೇಗೆ ತಸ್ತಿಗೆ ಹೋಗುತ್ತೆ. ಅಷ್ಟಕ್ಕೆ ಮುಂಚೆ ಎಲ್ಲರೂ ಕೂಡ ಆ್ಯಪ್ಗೆ ಬಂದ್ಬಿಟ್ರೆ ನೇರವಾಗಿ DBT ಮುಖಾಂತರ ಅವರ ಖಾತೆಗೆ ಹಣ ಹೋಗ್ಬಿಡುತ್ತೆ. ಎಲ್ಲೂ ಹೋಗಿ ಸುತ್ತುವಂಥ ಪ್ರಶ್ನೆ ಬರೋದಿಲ್ಲ. ಮತ್ತೆ ನಮ್ಮಲ್ಲಿ ಆರ್ಚಕರು ಗೌರ್ಮೆಂಟ್ ಸ್ಯಾಲ್ರಿ ತಗೊಳ್ಳೋರು ಇದ್ದಾರೆ, ಒಂದು ಆಮೇಲೆ ಅನುವಂಶಿಕ ಆರ್ಚಕರು ಇದ್ದಾರೆ. ಅವರೇ ಜಾಸ್ತಿ ಅನುವಂಶಿಕ. 34,000 ದೇವಸ್ಥಾನಗಳು ಸೀಕ್ರೆಟ್ ಎಲ್ಲ ಬಹುತೇಕ 100% ಭಾಗ ಅನುವಂಶಿಕನೇ. ಅದೆಲ್ಲ ಆರ್ಚಕರು ಅವರಿಗೆಲ್ಲ ಪಾಪ ತೀರೋದ್ರಾಗ ಅವ್ರಿಗೇನು ಕೊಡ್ತಾನೆ ಇರಲಿಲ್ಲ. ಈಗ ನಾವು ಅವ್ರಿಗೆ 2 ಲಕ್ಷ ರೂಪಾಯಿ ನಮ್ಮ ಸಾಮಾನ್ಯ ನಿಧಿ ಸಂಗ್ರಹಣಾ ನಿಧಿಯಿಂದ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ. PUCಗೆ 5,000, ಡಿಗ್ರಿಗೆ 7,000, ಮತ್ತು PGಗೆ 10,000, ಮತ್ತು 25,000 ಇವರಿಗೆ BE ಓದೋರಿಗೆ, ಮತ್ತು ಬೇರೆ ಬೇರೆ BVSC ಮತ್ತು ಅಗ್ರಿಕಲ್ಚರ್ ಇದನ್ನು ಓದ್ತಾರಲ್ಲ ಅವ್ರಿಗೆ 25,000, ಡೆಂಟಲ್ಲು ಮೆಡಿಕಲ್ ಹೋದವರಿಗೆ 50,000 ಮಾಡಿದ್ದೀವಿ. ಅದನ್ನು ನಾವು ಹೋದ್ಸರಿ ಹೆಚ್ಚು ಪ್ರಚಾರ ಕೊಟ್ಟು ಸಾಕಷ್ಟು ಜನಕ್ಕೆ ಅದು ತಗೊಂಡಿದ್ದಾರೆ. ಆದರೆ ನಮಗೆ ಸಮಾಧಾನ ಇಲ್ಲ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಹಣ ಖರ್ಚಾಗಬೇಕು, ಸದುಪಯೋಗ ಆಗಬೇಕು. ಅದರಿಂದ ಈ ಬಾರಿ ನಾನು ಆರ್ಚಿಕರುಗಳಿಗೆಲ್ಲ ಹೇಳಿದ್ದೀನಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವೆಲ್ಲ ಕೂಡ ಅಪ್ಲಿಕೇಶನ್ ಇದ್ದರೆ ಜೂನ್ ಮೇ ಆದಮೇಲೆ ಶಾಲೆಗಳು ಪ್ರಾರಂಭ ಆದಮೇಲೆ ನೀವೆಲ್ಲ ಹಾಕ್ಕೊಂಡು ಸದುಪಯೋಗ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ಇದೆಲ್ಲ ಈ ಕಾಶಿ ಯಾತ್ರೆ ನಮ್ಮಲ್ಲಿ ಕಾರ್ಯಕ್ರಮ ಇತ್ತು. ಕಾಶಿ ಯಾತ್ರೆಗೆ ಪ್ರತಿ ವರ್ಷ ನಮ್ಮಲ್ಲಿ ಟ್ರೈನ್ ಹೋಗುತ್ತೆ. ಆಮೇಲೆ ಅದನ್ನ ಕಾಶಿ ಮಾತ್ರ ಹೋಗ್ತಾ ಇತ್ತು. ಆಮೇಲೆ ನಾನು ಬಂದ್ಮೇಲೆ ರಾಮೇಶ್ವರಕ್ಕೆ, ಆಮೇಲೆ ಪೂರಿ ಜಗನ್ನಾಥ, ಆಮೇಲೆ ಗಂಗಾಸಾಗರ, ಕಲ್ಕತ್ತಾ ಇದೆಲ್ಲ ಬರುತ್ತೆ. ಇಲ್ಲೆಲ್ಲ ಮತ್ತೆ ದಕ್ಷಿಣ ಭಾರತ ಆ ಕಡೆ ಚಳಿ ಜಾಸ್ತಿ ಇದ್ದಾಗ ದಕ್ಷಿಣ ಭಾರತದಲ್ಲೂ ಕೂಡ ನಾವೆಲ್ಲ ಕೂಡ ಪ್ರಾರಂಭ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ನಮ್ಮಲ್ಲಿ ದೇವಸ್ಥಾನದ ಆಸ್ತಿ 36,000 ಎಕರೆ ಇದೆ. ಆ 36,000 ಎಕರೆದಲ್ಲಿ 2022 ಕೂಡ ಬರೀ 3,000 ದೇವಸ್ಥಾನಗಳ ಹೆಸರಲ್ಲಿ ಇತ್ತು. ಅದನ್ನ ಇಂಡೀಕರಣ ಮಾಡುವಂತ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿ ಈಗ 15,000 ಎಕರೆ ನಮ್ಮ ದೇವಸ್ಥಾನದ ಹೆಸರುಗಳಿಗೆ ಬಂದಿದೆ ಜಮೀನು. ಇನ್ನೂ 20,000 ಎಕರೆ ಸರ್ವೆ ಆಗ್ತಾ ಇದೆ. ಅದೆಲ್ಲ ಕೂಡ ಇಂಡೀಕರಣ ಮಾಡಿ ನಮ್ಮ ದೇವಸ್ಥಾನದ ಹೆಸರಿಗೆ ಅದನ್ನೆಲ್ಲ ಬರೋಬ್ಬರ ಮಾಡುವಂಥ ಹೆಸರಿಗೆ ಬರುವಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು 14 ದೇವಸ್ಥಾನ ಇದನ್ನು ಓದ್ಬೇಕಾ ಏನು ಬೇಡ? ಅದೇ ಬಹಳ ಮುಖ್ಯವಾಗಿ ಹೆಚ್ಚು ಜನ ಹೋಗ್ತಾರಲ್ಲ ಅಂಥ ದೇವಸ್ಥಾನಗಳಲ್ಲೇ ಪಟ್ಟಿ ಮಾಡಿದ್ದಾರೆ.
ಮುಂದಕ್ಕೆ ಇನ್ನು ಡಿಮ್ಯಾಂಡ್ ಬಂದರೆ ಇನ್ನೂ ಜಾಸ್ತಿ ಮಾಡಿಕೊಡ್ತಾರೆ. ನಮ್ಮ ವಿನಾಯಕ ದೇವಸ್ಥಾನ ಜಯನಗರ, ಕೆಳನಾರಾಯಣ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ, ಶ್ರೀಕಂಠೇಶ್ವರ ಸ್ವಾಮಿ ನಂಜನಗೂಡು, ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಮಾಗೂರು, ಸೋಮೇಶ್ವರ ಸ್ವಾಮಿ ದೇವಾಲಯ ಹಲಸೂರು, ಮೂಕಾಂಬಿಕಾ ದೇವಾಲಯ ಕುಂದೂರು, ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಗವಿಪುರಂ, ಕ್ಷೇತ್ರ ಜಿರಳಿ ನರಸಿಂಹ ದೇವಸ್ಥಾನ ಬೀದರು, ರೇಣುಕಾಯಲ್ಲಮ್ಮ ದೇವಸ್ಥಾನ ಯಲ್ಲಪ್ಪಗುಡ್ಡ, ಘಾಟಿ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸುಳ್ಯ ತಾಲೂಕು, ಕನಕದುರ್ಗಮ್ಮ ದೇವಾಲಯ ಬಳ್ಳಾರಿ, ಮೈಲಾರಲಿಂಗೇಶ್ವರ ದೇವಸ್ಥಾನ ಹೂವಿನಡಗಿ, ಹುಲಿಗಮ್ಮ ದೇವಾಲಯ ಹುಲಿಗಿ, ಮತ್ತೆ ಗುರು ದತ್ತಾತ್ರೇಯ ಸ್ವಾಮಿ ದೇವಾಲಯ ಗಾಣಗಾಪುರ, ಘಾಟಿ ಸುಬ್ರಹ್ಮಣ್ಯ. ಈಗ ಎಲ್ಲೆಲ್ಲಿ ನೋಡಿಕೊಂಡು ಮುಂದಕ್ಕೆ ಇನ್ನೂ ಭಕ್ತಾದಿಗಳಿಗೆ ನಾವು ಇದು ಬೇರೆ ಬೇರೆ ದೇವಸ್ಥಾನಗಳು ಸಲಹೆ ಕೊಡ್ಬೋದು. ಆ ಸಂದರ್ಭದಲ್ಲಿ ಅವರಿಗೆ ಈ ಪ್ರಸಾದವನ್ನು ಅವ್ರ ಮನೆಗಳಿಗೆ ತರಿಸುವಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡುತ್ತೆ. ಇದು ಸಾರ್ವಜನಿಕರಿಗೆ ಪ್ರಶಂಸೆಗೂ ಕೂಡ ಪಾತ್ರ ಆಗುತ್ತೆ, ಮತ್ತು ಜನಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಕೇಳಿ ಇದೇನಾದ್ರು ನೀವೇನೋ ಕಟ್ಟಿದ್ರೆ ಕೇಳಿ ಸರ್. ಈಗ ಈ ಪ್ರಸಾದ ಕೊಡ್ತಾ ಇದ್ದಾರೆ ಸರ್, ಒಳ್ಳೆಯದು. ಈ ಪ್ರಸಾದ ತಗೊಳ್ಳೋದಕ್ಕೆ ದರ ಹೇಗೆ ಅಂತ ಜನರಿಗೆ ಯಾವ ರೀತಿ ಮನೆಗೆ ಹೋಗುತ್ತೆ ಸರ್, ಮನೆಗೆ ಹೋಗೋದು ದರ ಹೇಗೆ ಅಂತ ಅಮೌಂಟ್ ದೇವಸ್ಥಾನ ಯಾವ ಫಿಕ್ಸ್ ಮಾಡಿದ್ದಾರೆ ಅಂತ ಸರ್? ಪೋಸ್ಟಲ್ ಚಾರ್ಜು ಎಲ್ಲ ಸೇರಿಸಿ ದೇವಸ್ಥಾನದ್ದು ಎಲ್ಲ ಸೇರಿ 100ರಿಂದ 150 ಎಲ್ಲಾ ದೇವಸ್ಥಾನಗಳು ಅಷ್ಟೇ ಸರ್? ಯಾಕಂದ್ರೆ ಒಂದೊಂದು ದೇವಸ್ಥಾನದ ಕೆಲವು ಕಮ್ಮಿ ಇರುತ್ತೆ, ಕೆಲವು ಜಾಸ್ತಿ ಇರುತ್ತೆ. 100ರಿಂದ 125 ಪೋಸ್ಟಲ್ ಚಾರ್ಜು ಸೇರಿಸಿ. ಕೆಲವು ನಿಗದಿ ಆಗಿರುತ್ತೆ, ಫಿಕ್ಸೆಡ್ ಇರುತ್ತೆ. ಪೋಸ್ಟಲ್ ಚಾರ್ಜು ಸೇರಿಸಿ, ಆಮೇಲೆ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಬರ್ತಾರೆ ಚಾರ್ಜು, ಅದು ಸೇರಿಸಿ. ಇದು ನೋ ಪ್ರಾಫಿಟ್ ನೋ ಲಾಸ್. ದೇವಸ್ಥಾನದ ಪ್ರಸಾದ, ಪೋಸ್ಟಲ್ ಚಾರ್ಜು ಎಲ್ಲ ಸೇರಿ ಹೌದು. ಒಂದೊಂದು ದೇವಸ್ಥಾನ ಒಂದು ಹತ್ರ ಇರ್ತಕ್ಕಂಥ ದೇವಸ್ಥಾನ ಕಡಿಮೆ ಇರುತ್ತೆ, ದೂರ ಇದ್ರೆ ಸ್ವಲ್ಪ ಪೋಸ್ಟಲ್ ಜಾಸ್ತಿ ತಗೊಳ್ತಾರೆ, ಜಾಸ್ತಿ ಆಗುತ್ತೆ. ಇದರಲ್ಲಿ ನೋ ಪ್ರಾಫಿಟ್ ನೋ ಲಾಸ್. ರಾಜ್ಯದಲ್ಲಿ ಮಾತ್ರ ಈಗ ಈ ಪ್ರಸಾದ ತಂದಿರೋದಾ ಅಥವಾ ಬೇರೆ ದೇಶದಲ್ಲಿ? ಈ ಟೆಕ್ನಿಕ್ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಮಾತ್ರ. ಮುಂದಕ್ಕೆ ಏನಾದ್ರು ಆ ದೇವಸ್ಥಾನದವರು ನಾವು ನಮ್ಮ ಆಯುಕ್ತರು ಮಾತಾಡಿ ಏನಾದ್ರು ಅವರು ಒಪ್ಪಿಗೆ ಕೊಟ್ಟರೆ ನಾವು ಬೇರೆ ರಾಜ್ಯದಲ್ಲಿರುವಂತಹ ಭಕ್ತರು ಕೂಡ ನಮ್ಮ ರಾಜ್ಯದಲ್ಲಿರುವಂತಹ ಬೇರೆ ರಾಜ್ಯದಲ್ಲಿರ್ತಕ್ಕಂಥವ್ರಿಗೂ ಕಳಿಸ್ತೀವಿ. ಅಲ್ಲಿ ಸದ್ಯಕ್ಕೆ ಮುಜರಾಯಿ ಇಲಾಖೆ ಅಂದ್ರೆ ರಾಜ್ಯದಲ್ಲಿರುವಂತಹ ದೇವಾಲಯಗಳ ಪ್ರಸಾದ ಮಾತ್ರ ಹೌದು. ತಿರುಪತಿ ಸರ್ ಇದನ್ನ ಯಾವ ರೀತಿ ಬುಕ್ ಮಾಡ್ತಾರೆ ಈಗ? ಕಾಮನ್ ಕಾಮನ್ ಡಿವೋಟಿಸ್ಗೆ ಹೆಂಗ್ ಇದು ಗೊತ್ತಾಗುತ್ತೆ? ಈಗ ಇವರು ಎಲ್ಲರ ಎಷ್ಟು ಕೋಟಿ ಇದೆ, ನಮ್ಮ 100 ಕೋಟಿ ಮೊಬೈಲ್ ಇದೆ ಈಗ. ಆಮೇಲೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ತಿಳ್ಕೊಂಡ್ರೆ ಈಗ ಪ್ರಾರಂಭದಲ್ಲಿ ಸ್ವಲ್ಪ ಏನಾಗುತ್ತೆ, ತಡ ಆಗುತ್ತೆ, ಆಮೇಲೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ತರ ಅಂತೇಳಿ ನಿಗದಿ ಮಾಡಿ ಆದ್ರೂ ಬಿಡುಗಡೆ ಅದು ಕೊಡ್ತಾರೆ. ಇದರಲ್ಲಿ ಮಿನಿಮಮ್ ಪ್ರಸಾದ ಏನಿರುತ್ತೆ, ಕುಂಕುಮ, ಅರಿಶಿನ, ದಾರ, ಫೋಟೋ, ತಾಯ್ತ ಇವೆಲ್ಲವೂ ಸೇರಿ ಅಂದಾಜು 100ರಿಂದ 150 ರೂಪಾಯಿ ಆಗುತ್ತೆ. ಸೊ ಇನ್ನು ಹೆಚ್ಚಿನದಾಗಿ ಸೀರೆ ಇರ್ಬೋದು, ಅದೊಂದು ದೊಡ್ಡದಾದ ಫೋಟೋ ಇರ್ಬೋದು. ಅದಕ್ಕೆ ಆ ದೇವಸ್ಥಾನದಲ್ಲಿ ಏನು ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಅದನ್ನ ಸೇರ್ಪಡೆಗೊಳಿಸಿ ನಾವು ಪ್ರಸಾದವನ್ನು ವಿತರಣೆ ಮಾಡ್ತೇವೆ. ಇದು ಪ್ರೊಸೀಜರ್ ಹೆಂಗೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಕಾಮನ್ ಸರ್ವಿಸ್ ಸೆಂಟರ್ಸ್ ಗಳಿದಾವೆ. ಪ್ರತಿ ಗ್ರಾಮದಲ್ಲೂ ಕೂಡ 40,000 ಕಾಮನ್ ಸರ್ವಿಸ್ ಸೆಂಟರ್ಸ್ ಇದಾವೆ. ಸೊ ಆ ಕಾಮನ್ ಸರ್ವಿಸ್ ಸೆಂಟರ್ಸ್ಗೆ ಪ್ರತಿ ದಿವಸನೂ ಕೂಡ ನೂರಾರು ಜನರು ಹಲವಾರು ಸೇವೆಗಳನ್ನ ಪಡೆಯಕ್ಕೆ ಹೋಗ್ತಿರ್ತಾರೆ. ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಇತರ ಸೌಲಭ್ಯಗಳನ್ನ ಮಾಡಿಸೋದಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ ನಮ್ಮ ವಿಲೇಜ್ ಲೆವೆಲ್ ಎಂಟರ್ಪ್ರೈಸಸ್ ಅಂತ ಇರ್ತಾರೆ. ಸೊ ಅಲ್ಲಿ ಪ್ರಸಾದವನ್ನ ಬುಕ್ ಮಾಡಿದ್ದಾರೆ. ಉದಾಹರಣೆಗೆ ಈಗ ಮಂಡ್ಯ ಜಿಲ್ಲೆ ಮದ್ದೂರು ಗ್ರಾಮದಲ್ಲಿ, ಮದ್ದೂರು ತಾಲೂಕಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಅವರು ಪ್ರಸಾದವನ್ನ ಬುಕ್ ಮಾಡ್ತಾರೆ ಮೂಕಾಂಬಿಕಾಗೆ. ಸೊ ಅಲ್ಲಿ ಅವ್ರಿಗೆ ಪ್ರಸಾದವನ್ನ ಆನ್ಲೈನ್ ಎಂಟ್ರಿ ಮಾಡಿ ಹಣವನ್ನ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಮೂಕಾಂಬಿಕಾ ದೇವಾಲಯದ ಅಕೌಂಟ್ಗೆ ಹಣವನ್ನ ಜಮಾ ಮಾಡ್ತಾರೆ. ತದನಂತರ ಪ್ರಸಾದವನ್ನು ಎತ್ತುವಳಿ ಮಾಡಲಾಗುವುದು. ಸೊ ಅವ್ರ ಮನೆಗೆ ಅಂದಾಜು 3ರಿಂದ 4 ದಿವಸದ ಒಳಗಡೆ ಪ್ರಸಾದ ತಲುಪುತ್ತೆ. ಆಕಸ್ಮಿಕವಾಗಿ ತಾಂತ್ರಿಕ ತೊಂದರೆ ಆದ್ರೂ ಕೂಡ ಅದೇ ಊರಲ್ಲಿ ವಿಲೇಜ್ ಲೆವೆಲ್ ಎಂಟರ್ಪ್ರೈಸಸ್ ಇರೋದ್ರಿಂದ ಅವರು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಯಾವುದೇ ಸಮಸ್ಯೆ ಬಾರದಾಗೆ ಅದನ್ನ ಅವರು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಧನ್ಯವಾದ. ಸರ್ ಬೇರೆ ಕೇಳ್ಬೋದಾ? ಅವ್ರ ಪಾಪ
ಇನ್ನೂ ಅವ್ರು ಸಹಕಾರ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಜಾಗ ಸಾಕಷ್ಟು ಒತ್ತುವರಿ ಆಗಬೇಕಾಗಿದೆ. ಯಾವಾಗ ಈಗ ಖಾಲಿ ಇರ್ತಕ್ಕಂಥದ್ದೆಲ್ಲ ಫೆನ್ಸಿಂಗ್ ಹಾಕಿದ್ದೀವಿ. ಎಷ್ಟೋ ವರ್ಷದಿಂದ ಹಾಕಿರಲಿಲ್ಲ. ಈಗ ಖಾಲಿ ಇರ್ತಕ್ಕಂಥದ್ದಕ್ಕೆಲ್ಲ ಕೂಡ ಅದೇ ರೀತಿ ಪಲ್ಲವಿ ಅವರು ಇದ್ದೀರಾ? ದೀಪಶ್ರೀ ಅವ್ರು ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದೀಪಶ್ರೀ ಅವರು ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದ ಅದೇ ರೀತಿ ಸೀಮಾ ಅವ್ರ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಪ್ರಮೋದ್ ಅವ್ರಿಗೂ ಕೂಡ ವೇದಿಕೆ ಪ್ರಸಾದನ ಕೊಡ್ಬೇಕಾಗಿ ಕೇಳ್ಕೊತೇನೆ. ಅದೇ ಅದೇ ರೀತಿ ಸುನೀಲ್ ಅವರಿಗೆ ರೇಣುಕಾ ಎಲ್ಲಮ್ಮ ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಬೇಕಾಗಿ ಕೇಳ್ಕೊತೇನೆ. ಪವನ್ ಅವರು ಸೊ ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ ಬಹುಶಃ ಇನ್ನ ಒಂದು ತಿಂಗಳಲ್ಲಿ 1 ಲಕ್ಷ ಟಾರ್ಗೆಟ್ ಮೀರುವ ಸಾಧ್ಯತೆ ಇರುತ್ತೆ. ಸೊ ನಾನು ಪ್ರತಿ ತಿಂಗಳು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೇನೆ. ಸೊ ಇನ್ನೂ 14 ದೇವಸ್ಥಾನಗಳ ಜೊತೆಗೆ ಇನ್ನು ಬೇರೆ ದೇವಸ್ಥಾನಗಳನ್ನು ಕೂಡ ಸೇರ್ಪಡೆಗೊಳಿಸೋಣ. ಮಾನ್ಯ ಸಚಿವರು ಕೂಡ ಹೇಳ್ತಾ ಇದ್ರು, ನಮ್ಮ ಭಾರತ ದೇಶ ಒಂದೇ ಅಲ್ಲ, ಹೊರಗಡೆಯಿಂದ ಏನಾದ್ರೂ ಔಟ್ಸೈಡ್ ಇಂಗ್ಲೆಂಡ್ ಅಥವಾ ಅಮೆರಿಕ, ಸಿಂಗಾಪುರ್ ಆ ಕಡೆಯಿಂದ ಏನೋ ಡಿಮ್ಯಾಂಡ್ ಬಂತು ಅಂದ್ರೆ ಅಲ್ಲೂ ಕೂಡ ಇದನ್ನ ಈ ಸೇವೆನ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಪ್ಲಾನ್ ಮಾಡೋಣ. ವೇದಿಕೆ ಬರಬೇಕು. ನಮ್ಮ ಈ ಸಮಾರಂಭಕ್ಕೆ ಪ್ರೆಸ್ ಅಧಿಕಾರಿಗಳಿಗೂ ಕೂಡ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ BLEಗಳು ಶಕೀಬ್ ಸರ್ ಅವರಿಗೆ ಒಂದು ಕಿರುಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.